2024ರ ಲೋಕಸಭಾ ಚುನಾವಣೆಗೆ ತಯಾರಿ ಬಿರುಸಿನಿಂದಲೇ ನಡೀತಾ ಇದೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಹಾಲಿ ಸಂಸದರ ಪರವಾಗಿ ಯಾವ ರೀತಿ ಅಲೆ ಇದೆ ಅನ್ನೋದರ ಲೆಕ್ಕಾಚಾರ ಕೂಡ ನಡೆಸಲಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯ ವ್ಯಾಪ್ತಿಯಲ್ಲಿ ಗೆಲ್ಲೋ ಸಾಧ್ಯತೆಗಳು ಯಾರಿಗಿದೆ ಅನ್ನೋದನ್ನ ಕಂಡುಹಿಡಿಯೋಕೆ ಒಂದು ಸರ್ವೆ ಮೊರೆ ಹೋಗಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಜನವರಿ ಕೊನೆಯ ವಾರದಲ್ಲಿ ಬೆಂಗಳೂರಿಗೆ ಖುದ್ದು ಎಂಟ್ರಿ ಕೊಡ್ತಾರಂತೆ ಅಮಿತ್ ಶಾ. ಇದರ ನಡುವೆ ಅಭ್ಯರ್ಥಿಗಳ ಲೋಕಲ್ ಪಲ್ಸ್ ಅಂದ್ರೆ ಅಭ್ಯರ್ಥಿಗಳ ಪರವಾಗಿ ಮತದಾರರ ಒಲವು ಇನ್ನೂ ಇದೆಯೋ ಇಲ್ವೋ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ವರಾಹಿ ಸರ್ವೆ ನಡೆಸುವ ಒಂದು ಚಿಂತನೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಸರ್ವೆ ನಡೆಸಿಬಿಟ್ರೆ ಎಲ್ಲಿ ತಮ್ಮ ವಿರುದ್ಧವಾಗಿ ಸರ್ವೆಯಲ್ಲಿ ವರದಿ ಬಂದ್ಬಿಡುತ್ತೋ ಅನ್ನೋ ಟೆನ್ಷನ್ ಹಾಲಿ ಸಂಸದರಿಗೆ. ಒಂದು ವಾರದಲ್ಲೇನೆ ಸರ್ವೆ ರಿಪೋರ್ಟ್ ಕೈ ಸೇರುತ್ತೆ. ಅದಾದ ನಂತರದಲ್ಲಿ 7 ಸಂಸದರಿಗೆ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅನ್ನೋ ಚರ್ಚೆ ಇದೆ. ಹೀಗಾಗಿ ಸಹಜವಾಗಿ ಸರ್ವೆ ಸಂಕಟದ ಬಗ್ಗೆ ಬಿಜೆಪಿ ವಲಯದಲ್ಲಿ ರಾಜ್ಯ ಘಟಕದಲ್ಲಿ ಆತಂಕ ಶುರುವಾಗಿದೆ. ಬರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷ ಸಂಘಟನೆ ಅಥವಾ ಯಾವ ರೀತಿ ಎಲ್ಲದೂ ಸೇರಿ ಅವರು ಅಮಿತ್ ಶಾ ಬಂದರೆ ಸಂಘಟನೆ ಬಗ್ಗೆನೂ ಗಮನ ಕೊಡ್ತಾರೆ, ಆಡಳಿತದ ಬಗ್ಗೆನೂ ಗಮನ ಕೊಡ್ತಾರೆ. 28 ಸೀಟ್ ಗೆಲ್ಲೋದಕ್ಕೂ ನಮಗೆ ನೆರವಾಗ್ತಾರೆ. 28 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಶೀಘ್ರದಲ್ಲೇ ಕೂಡ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಯಾವತ್ತೂ ನೋಡಬೇಕು. ಆದಷ್ಟು ಬೇಗ ಬೆಂಗಳೂರು ಬರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷ ಸಂಘಟನೆ ಅಥವಾ ಯಾವ ರೀತಿ ಎಲ್ಲದೂ ಸೇರಿ ಅವರು ಅಮಿತ್ ಶಾ ಬಂದರೆ ಸಂಘಟನೆ ಬಗ್ಗೆನೂ ಗಮನ ಕೊಡ್ತಾರೆ, ಆಡಳಿತದ ಬಗ್ಗೆನೂ ಗಮನ ಕೊಡ್ತಾರೆ. 28 ಸೀಟ್ ಗೆಲ್ಲೋದಕ್ಕೂ ನಮಗೆ ನೆರವಾಗ್ತಾರೆ. 28 ಲೋಕಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಶೀಘ್ರದಲ್ಲೇ ಕೂಡ ಬೆಂಗಳೂರಿಗೆ ಅಮಿತ್ ಶಾ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಯಾವತ್ತೂ ನೋಡಬೇಕು. ಈ ವಾರಾಹಿ ಸರ್ವೆಯನ್ನ ನಡೆಸ್ಬಿಟ್ರೆ 7 ಮಂದಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪೋ ಆತಂಕ ಅಂತೆ. ಹಾಗಾದ್ರೆ ಯಾರ್ಯಾರು, ಯಾವ ಕಾರಣಕ್ಕೋಸ್ಕರ ಅವರಿಗೆ ಆತಂಕ ಇದೆ, ವಿರೋಧ ವ್ಯಕ್ತಪಡಿಸ್ತಾ ಇರೋರು ಯಾರು ಹಾಲಿ ಸಂಸದರ ವಿರುದ್ಧ ಗಮನಿಸ್ತಾ ಹೋಗೋಣ. ಮೊದಲ ಹೆಸರು ಕೋಲಾರ ಹಾಲಿ ಸಂಸದರಾದ ಮುನಿಸ್ವಾಮಿಯವರು. ಯಾಕೆ ವಿರೋಧ ಅಥವಾ ಆತಂಕ ಅಂತಂದ್ರೆ ಕ್ಷೇತ್ರದಲ್ಲಿ ಕಾರ್ಯಕರ್ತರೇ ಹೇಳ್ತಿದ್ದಾರಂತೆ ಈ ಬಾರಿ ಇವ್ರಿಗೆ ಬೇಡ ಟಿಕೆಟ್ ಕೊಡೋದು, ಹೊಸಬರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ. ಹೀಗಾಗಿ ಈ ಸರ್ವೆ ಜೊತೆಗೆ ಲೋಕಲ್ ಕಾರ್ಯಕರ್ತರ ಮನದಾಳವನ್ನ ಅರಿತರೆ ಮುನಿಸ್ವಾಮಿ ಅವರಿಗೆ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಆಗ್ಲಿಕ್ಕೆ ಪಕ್ಷದ ಕಡೆಯಿಂದ ಗೇಟ್ ಪಾಸ್ ಅಂದ್ರೆ ಟಿಕೆಟ್ ಸಿಗುವ ಚಾನ್ಸಸ್ ಕಡಿಮೆ ಅನ್ನೋ ವಿಶ್ಲೇಷಣೆ ಕೇಳೋಕ್ ಸಿಗ್ತಾ ಇದೆ. ಮತ್ತೊಂದು ಕಲಬುರಗಿ ಹಾಲಿ ಸಂಸದರಾದ ಉಮೇಶ್ ಜಾಧವ್. ಯಾಕೆ ಉಮೇಶ್ ಜಾಧವ್ ಅವರಿಗೆ ಆತಂಕ ಅಂತಂದ್ರೆ ವೈಯಕ್ತಿಕ ವರ್ಚಸ್ಸಿಲ್ಲ, ಆಯ್ಕೆಯಾಗಿದ್ದಾರೆ, ಸದ್ಯಕ್ಕೆ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಕ್ಷೇತ್ರವನ್ನ, ಆದ್ರೆ ವೈಯಕ್ತಿಕ ವರ್ಚಸ್ಸಿಲ್ಲ ಇವರಿಗೆ. ಹೀಗಾಗಿ ಬೇರೆಯವರಿಗೆ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು, ಕೇವಲ ಪಕ್ಷದ ಬಲದ ಮೇಲೆ ಗೆದ್ದಿದ್ದಾರೆ ಅನ್ನೋ ಮಾತಿದೆ. ಹೀಗಾಗಿ ಟಿಕೆಟ್ ಈ ಬಾರಿ ಕೈ ತಪ್ಪೋ ಸಾಧ್ಯತೆ. ಕೊಪ್ಪಳ ಕರಡಿ ಸಂಗಣ್ಣ ಅವರು, ಇಲ್ಲೂ ಕೂಡ ಗೆಲ್ಲಿಸ್ಕೊಂಡು ಬಂದಿದ್ದೀವಿ, ಆದ್ರೆ ಹೊಸ ಮುಖಕ್ಕೊಂದು ಅವಕಾಶ ಕೊಡಬೇಕು ಅನ್ನೋ ಒತ್ತಾಯ ಕ್ಷೇತ್ರದಲ್ಲಿ. ಕರಡಿ ಸಂಗಣ್ಣ ಅವರಿಗೆ ವಿರೋಧ ಕ್ಷೇತ್ರದಲ್ಲಿರೋದ್ರಿಂದ ಇವ್ರಿಗೂ ಕೂಡ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ಇದೆ ಅನ್ನೋ ಮಾತು. ಇನ್ನು ಬಳ್ಳಾರಿ ದೇವೇಂದ್ರಪ್ಪ ಅವರು ಕಾರ್ಯಕರ್ತರೇ ವಿರೋಧ ಮಾಡ್ತಿದ್ದಾರೆ. ಈ ಬಾರಿ ದೇವೇಂದ್ರಪ್ಪ ಅವರಿಗೆ ಮತ್ತೊಂದು ಸತಿ ಅವಕಾಶ ಕೊಡೋದು ಬೇಡ, ಯುವಕರಿಗೆ ಅವಕಾಶ ಕೊಡಬೇಕು, ಕಾರ್ಯಕರ್ತರ ಲೆವೆಲ್ನಲ್ಲಿ ಗುರುತಿಸಿ ಟಿಕೆಟ್ ಕೊಡಬೇಕು ಅನ್ನೋ ಆಗ್ರಹ ಇದೆ. ಇವರ ಜೊತೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ. ಕಾರ್ಯಕರ್ತರ ವಿರೋಧ ಇದೆ, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋ ಒತ್ತಡ ಕೂಡ ಇದೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಬಹುತೇಕ ಟಿಕೆಟ್ ಬೇಡ ಅನ್ನೋ ರೀತಿಯಲ್ಲೇ ಈ ಸರ್ವೆಯಲ್ಲೂ ರಿಪೋರ್ಟ್ ಬರಬಹುದು ಅನ್ನೋ ಮಾತಿದೆ. ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರು ಭಗವಂತ್ ಖೂಬಾ, ಸ್ಥಳೀಯ ಶಾಸಕರು, ಬೀದರ್ ಜಿಲ್ಲಾ ವ್ಯಾಪ್ತಿಯ ಶಾಸಕರು ವಿರೋಧ ಮಾಡ್ತಿದ್ದಾರೆ. ಸ್ವಪಕ್ಷದವರೇ ವಿರೋಧ ಇರೋದ್ರಿಂದ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ದಟ್ಟವಾಗಿದೆ. ಇನ್ನು ಚಿತ್ರದುರ್ಗ ಎ ನಾರಾಯಣ ಸ್ವಾಮಿ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನನಗೆ ಮತ್ತೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಇದರ ಜೊತೆಗೆ ಸ್ಥಳೀಯರು ಕೂಡ, ಸ್ಥಳೀಯರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡಬೇಕು, ಇವ್ರು ಹೊರಗಿನವರು ಅನ್ನೋ ರೀತಿಯ ವಾದ. ಹೀಗಾಗಿ ಅಭ್ಯರ್ಥಿಗಳ ಪೈಪೋಟಿ ಕೂಡ ಜಾಸ್ತಿ ಇರೋದ್ರಿಂದ ನಾರಾಯಣ ಸ್ವಾಮಿ ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಕೈ ತಪ್ಪೋ ಸಾಧ್ಯತೆ ಇದೆ. ಇದಿಷ್ಟು ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಆಗ್ತಾ ಇರುವ